గుడ్ మార్నింగ్ ఆల్ ఆఫ్ యూ. వెల్కమ్ టు అంజన్ టీవీ1 న్యూస్. భారీ ఘనంగా ఎన్నికల విస్తృత ప్రచారంలో మాజీ మంత్రి వర్యులు సిడబ్ల్యూసీ మెంబర్ రఘువీరారెడ్డి మరియు కాంగ్రెస్ పార్టీ ఎమ్మెల్యే అభ్యర్థి సుధాకర్. ఆంధ్రప్రదేశ్ ఎన్నికల నేపథ్యంలో భారీ ఘనంగా ఎన్నికల విస్తృత ప్రచార కార్యక్రమంలో మాజీ మంత్రి వర్యులు సిడబ్ల్యూసీ మెంబర్ రఘువీరారెడ్డి మరియు మాజీ ఎమ్మెల్యే ప్రస్తుత కాంగ్రెస్ పార్టీ ఎమ్మెల్యే అభ్యర్థి సుధాకర్ పాల్గొనడం జరిగింది. అంబేద్కర్ ఆశయాలను అంబేద్కర్ ఆశయాలను జోహార్ జోహార్ అంబేద్కర్ జోహార్ అంబేద్కర్ జోహార్ అంబేద్కర్ గారికి జోహార్ అంబేద్కర్ గారికి జోహార్ అంబేద్కర్ గారికి. ಅಂಬೇಡ್ಕರ್ ಭಾವನೆನೇ ಕಾಂಗ್ರೆಸ್ ಭಾವನೆ. ಕಾಂಗ್ರೆಸ್ ಹೆಂಗ್ ನಡಿಬೇಕು, ಕಾಂಗ್ರೆಸ್ ಈ ದೇಶವನ್ನ ಹೆಂಗ್ ತಕೊಂಡು ಹೋಗ್ಬೇಕು ಅನ್ನೋದು ಒಂದು ರಾಜ್ಯಾಂಗ ಕಮಿಟಿ. ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧಿ ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇವರೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ಅಂಬೇಡ್ಕರ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ ಬೇರೆ ಇನ್ನೊಂದು 20 ಜನನ ಅದಕ್ಕೆ ಕಮಿಟಿ ಹಾಕಿ ಈ ದೇಶ ನಾವೇ ಆಳ್ಕೊಳ್ತಾ ಇದ್ದೀವಿ. ನಾವು ಯಾವ ವಿಧವಾಗಿ ಸರ್ಕಾರದಿಂದ ಕ್ರಮ ತಗೋಬೇಕು, ರಾಜ್ಯಾಂಗದಲ್ಲಿ ಏನೇನು ನಾವು ಒದಗಿಸ್ಬೇಕು ಅಂತ ಹೇಳಿ ಆ ದಿನ ಮಹಾತ್ಮ ಗಾಂಧಿ ಅವರು ಹೇಳಿರೋದು, ಅಂಬೇಡ್ಕರ್ ಅವರು ಅದನ್ನು ಜಾರಿಗೆ ತಂದಿರೋದು, ಇದೆಲ್ಲ ಒಂದೇ. ಎಲ್ಲರೂ ಒಂದಾಗಬೇಕು. ಕರ್ನಾಟಕದಲ್ಲಿ ಹೇಳ್ತಾರೆ ಎಲ್ಲರೂ ಸಮಾನವಾಗಬೇಕಯ್ಯ ಸರ್ವಜ್ಞ ಅಂತ ಹೇಳಿ, ಹೆಚ್ಚು ಕಮ್ಮಿ ಎಲ್ಲ ಸಮಾನವಾಗಬೇಕು. ಅದೇ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ವಿಶ್ವಾಸ, ಎಲ್ಲರೂ ಒಂದಾಗಬೇಕು. ಕುಲ ಮತ ಇರೋರು ಇಲ್ಲದೆ ಇರೋನು ಕಮ್ಮಿ ದೊಡ್ಡದು ಇರಬೇಡ. ಆ ಪ್ರಯತ್ನ ಒಂದು 100 ವರ್ಷದಿಂದ ನಲಗಿರೋ ಈ ಇಂಡಿಯಾನ ಈ 70 ವರ್ಷದಿಂದ ಎಲ್ಲ ಒಂದು ಲೈನಲ್ಲಿ ತರೋದಕ್ಕೆ ಬಹಳ ಪ್ರಯತ್ನ ನಡೀತಾ ಇದ್ದಾವೆ. ಈ 10 ವರ್ಷದಿಂದ ಮತ್ತು ಸ್ವಲ್ಪ ದಾರಿ ತಪ್ತಾ ಇದೆ. ಅದನ್ನು ಮತ್ತು ನಾವು ದಾರಿ ತರಬೇಕು. ಈ ದಿನ ನಾವೆಲ್ಲರೂ ಕೂಡ ಪ್ರತಿಜ್ಞೆ ತಗೊಳ್ಳೋಣ. ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಏನಾದ್ರೆ ಎಲ್ಲರೂ ಸರ್ವರು ಸಮಾನ ಆಗಬೇಕು ಅಂತ ನುಡಿದಿದ್ದಾರೋ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ ಅನ್ನೋ ಒಂದು ಪ್ರತಿಜ್ಞೆ ನಾವಾಗಿ ಒಬ್ಬೊಬ್ಬರು ವೈಯಕ್ತಿಕವಾಗಿ ನಾವಂತ ಒಂದು ಪ್ರತಿಜ್ಞೆ ತಗೊಂಡು ಮುಂದೆ ಹೋಗ್ಬೇಕು. ಅವ್ರಿಗೆ ನಾನು ಗೌರವ ಸಲ್ಲಿಸ್ತಾ, ಈ ದಿನ ಎಲೆಕ್ಷನ್ನು, ಪ್ರತಿಯೊಬ್ಬರಿಗೂ ಓಟು. ಇನ್ನ ಈ ದಿನ ಕೂಡ ಕೆಲವಾರು ದೇಶಗಳಲ್ಲಿ ಮಹಿಳೆಯರಿಗೆ ಕೆಲವತ್ರ ಓಟಿಲ್ಲ, ದುಡ್ಡಿಲ್ಲದ ಇರೋರಿಗೆ ಓಟಿಲ್ಲ, ಕೆಳಮಟ್ಟದ ಇರೋ ವರ್ಗಕ್ಕೆ ಓಟಿಲ್ಲ. ಈ ದಿನ ಕೂಡ ಅಂಥದ್ದು ನಾವು ಸ್ವತಂತ್ರ ಬಂದ ತಕ್ಷಣ ಎಲ್ಲರಿಗೂ ಓಟ್ ಇರಬೇಕು ಅಂತ ಒಂದು ಹಕ್ಕನ್ನ ನೀಡಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರನ್ನಿಂದ ಒಂದು ಮಾತು ಹೇಳಿದರು, ಓಟು ಅನ್ನೋದು 2 ಕಡೆನೂ ಕೆಲಸ ಮಾಡ್ತೈತೆ. ಅಂದ್ರೆ ಕತ್ತಿಗೆ 2 ಕಡೆನೂ ಪದನೆ ಹಂಗಿರ್ತೈತೋ ಇದಕ್ಕೆ ಹಂಗಿರ್ತೈತೆ. ಓಟು ಅನ್ನೋದು ಸಮಾಜದ ಭವಿಷ್ಯತ್ಗಾಗಿ ಹಾಕೋಬೇಕು, ಸ್ವಾರ್ಥಕ್ಕೋಸ್ಕರ ಅಲ್ಲ, ಅಥವಾ ಸ್ವಪ್ರಯೋಜನಕ್ಕಲ್ಲ, ಅಥವಾ ಓಟ್ ಮಾರ್ಕೊಳ್ಳೋದಲ್ಲ ಅಂತ ಹೇಳಿ ಅವ್ರು ನುಡಿದಿದ್ದಾರೆ. ಅದೇ ಅಂಬೇಡ್ಕರ್ ಅವರು ಹೇಳಿರೋ ದಾರಿನಲ್ಲಿನೇ ಇವತ್ತು ನಾವು ಮಡಕಸಿರದಲ್ಲಿ ಕೂಡ ನಾವು ನಡೀತಾ ಇದ್ದೀವಿ. ಏನು ಹೆಂಗ್ ಎಲ್ಲರೂ ಅಭಿವೃದ್ಧಿ ಆಗೋದು, ಅದನ್ನು ಇಂಗ್ಲಿಷ್ ಅಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಸಮಗ್ರವಾಗಿ ಅಭಿವೃದ್ಧಿ ಹೆಂಗೆ ನಡೆಯೋದು.
ನಾನು ಬೆಳೆಯೋದು, ನೀವು ಬೆಳೆಯೋದು ಅದಲ್ಲ, ಸಮಗ್ರವಾಗಿ ಹೆಂಗೆ ಅಭಿವೃದ್ಧಿ ಆಗೋದು. ಅದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ, ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ದುರದೃಷ್ಟ ವರ್ಷದಿಂದ ನಿಂತೋಗಿದ್ದಾವೆ. ಏನವು ಕೆರೆಗಳಿಗೆಲ್ಲ ಕೂಡ ಕೃಷ್ಣಾ ನದಿ ನೀರು ಬಂದು ತುಂಬಿದ್ರೆ ರೈತರ ಕಷ್ಟ, ಅವನ್ ಚಿಕ್ಕವನಾಗ್ಲಿ ದೊಡ್ಡವನಾಗ್ಲಿ ಎಲ್ಲರಿಗೂ ಪರಿಷ್ಕಾರ ಸಿಗ್ತೈತೆ, ಶಾಶ್ವತವಾದ ಪರಿಷ್ಕಾರ. ಅದು ನಿಂತೋಯ್ತು, ಮಡಕಸರದ ಹತ್ರ ನಿಂತೈತೆ. ಆ ನೀರನ್ನ ನಿಮ್ಮ ಅಗಳಿ ಕೆರೆಗೂ ಎಲ್ಲಾ ಕೆರೆಗಳಿಗೂ ನೀರು ತಂದು ತುಂಬಿಸ್ಬೇಕು. ಅಂಬೇಡ್ಕರ್ ಹೇಳಿರೋ ಪ್ರಕಾರನೇ ನಾವು ನಡೀತಾ ಇದ್ದೀವಿ. ಕೋಡಿಹಳ್ಳಿ ಕೆರೆಗಾಗ್ಲಿ ಅಗಳಿ ಕೆರೆಗಾಗ್ಲಿ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸ್ಬೇಕು. ಎರಡನೇದು, ಕುಡಿಯೋ ನೀರು ಆ ದಿನಾನೇ ನಾವು ತಂದು ಕೊಟ್ಟಿದ್ದೀವಿ. ಶ್ರೀರಾಮ್ ರೆಡ್ಡಿ ಕುಡಿಯೋ ನೀರು ಅಂತ ಹೇಳಿ ತಂದು ಕೊಟ್ಟಿದ್ದೀವಿ. ನಾನು ಅಧಿಕಾರದಲ್ಲಿ ಇರೋರ್ಗು ದಿನಾ ನೀರು ಬರ್ತಾ ಇತ್ತು. ಇವಾಗ 3 ದಿವಸಕ್ಕೋ 4 ದಿವಸಕ್ಕೋ ವಾರಕ್ಕೋ ಅದನ್ನ ಪ್ರತಿದಿನ ಪ್ರತಿ ಊರಿಗೂ ಪ್ರತಿ ಮನೆಗೂ ನಲ್ಲಿ ಹಾಕ್ಸಿ ನೀರು ಕೊಡಬೇಕು ಅನ್ನೋದು ನಾವು ಈ ದಿನ ಪ್ರಯತ್ನ ಮಾಡ್ತಿದ್ದೀವಿ. ಇದೆಲ್ಲ ಅಂಬೇಡ್ಕರ್ ನೀಡಿರೋದು. ಒಂದಾನೊಂದು ಕಾಲದಲ್ಲಿ ಒಂದೇ ಬಾವಿಯಿಂದ ಎಲ್ಲರೂ ನೀರು ತಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಈ ದಿನ ಆ ನೀರು ಒಬ್ಬರು ಬಜಾರ್ನಲ್ಲಿ ತಗೋಬೇಕು, ಒಬ್ಬನ ಮನೆಯಲ್ಲಿ ಟ್ಯಾಂಕ್ ಇರ್ತೈತೆ, ಅದೇನೋ ಸಂಪ್ ಇರ್ತೈತೆ. ಹಂಗಿರಬಾರ್ದು, ಪ್ರತಿ ಮನೆಗೂ ಕುಡಿಯೋ ನೀರು ಸೇರ್ಬೇಕು. ಆ ಪ್ರಯತ್ನನೇ ನಾವು ಮಾಡ್ತಾ ಇದ್ದೀವಿ. ಎಲ್ಲಾರಿಗೂ ಕೆಲಸ ಮಾಡೋ ಅವಕಾಶ ಸಿಗ್ಬೇಕು. ಸೋನಿಯಾ ಗಾಂಧಿ ಅವ್ರು ಮಾಡಿಕೊಟ್ರದು ಏನು ಉಪಾಧಿ ಕೆಲಸ ಅಂತ ಹೇಳಿ. ಓದ್ಕೊಂಡಿರೋ ಹುಡುಗರ ಪರಿಸ್ಥಿತಿ ಏನು? ಆದ್ರಿಂದಾನೇ ನಾವು ಪ್ರಾರಂಭ ಮಾಡಿದ್ವಿ. ಮಡಕಸಿರಿನಲ್ಲಿ 1600 ಎಕರೆ ಜಮೀನ್ ತಕೊಂಡು ಅಲ್ಲಿ ಫ್ಯಾಕ್ಟ್ರಿ ತಂದು ಎಲ್ಲಾ ಮಕ್ಕಳಿಗೂ ಉದ್ಯೋಗ ಕೊಡಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ. ಅದು ನಿಂತೋಗಿದೆ. ಈ ದಿನ ನಾವು ಪ್ರಯತ್ನ ಮಾಡ್ತಾ ಇರೋದೇ ಮಡಕಸಿರಿನಲ್ಲಿ ಫ್ಯಾಕ್ಟ್ರಿಗಳು ತಂದು ನೀವು ಓದ್ಕೊಂಡಿರೋ ಮಕ್ಕಳಿಗೆಲ್ಲರಿಗೂ ಕೂಡ ಉದ್ಯೋಗ ಕೊಡಿಸ್ಬೇಕು. ಇದು ಮಹಾತ್ಮ ಗಾಂಧಿನೂ ಅಂಬೇಡ್ಕರ್ ಹೇಳಿರೋದೇ ನಾವು ಮಾಡ್ತಾ ಇದ್ದೀವಿ. ನಮ್ದೇನು ಸ್ವಂತ ತಿಳಿವೇನಿಲ್ಲ. ನಾವು ನಡೀತಾ ಇದ್ದೀವಿ, ಆ ದಾರಿನಲ್ಲಿ ನಡೀತಾ ಇದ್ದೀವಿ. ಆ ದಾರಿನಲ್ಲಿ ನಡೆಯುವಾಗ ಅದೇ ನಮಗೆ ತಿಳಿದಿರೋದು. ಅದೇ ಪ್ರಕಾರ ಎಲ್ಲರಿಗೂ ನಾಗರಿಕ ಕೊಡಬೇಕು. ಫ್ಯಾಕ್ಟ್ರಿ ತಂದು ಮಡಕಸಿರಿನಲ್ಲಿ ಎಲ್ಲರಿಗೂ ಉದ್ಯೋಗ ಕೊಡಿಸ್ಬೇಕು ಮತ್ತು ರೈಲ್ವೆ ಮೈನ್ ಪೂರ್ತಿ ಮಾಡಬೇಕು. ಇದಕ್ಕೋಸ್ಕರ ಎಲೆಕ್ಷನ್ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲರೂ ಕಲ್ತು ಬರ್ರಿ, ಎಲ್ಲರೂ ಕಲ್ತು ಬರ್ರಿ. ಈ ಎಲೆಕ್ಷನ್ ಮಾತ್ರ ಮಡಕಸಿರನ ಗೆಲ್ಸೋಣ, ಯಾವ್ದೋ ಪಾರ್ಟಿನ ಗೆಲ್ಸೋದಲ್ಲ. ಈ ಎಲೆಕ್ಷನ್ ನಲ್ಲಿ ಮಡಕಸಿರನ ಗೆಲ್ಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗೋಣ. ದಯವಿಟ್ಟು ಎಲ್ಲರೂ ಕಲ್ತು ಬರ್ರಿ ಅಂತ ನಾನು ನಿಮ್ಮನ್ನೆಲ್ಲರೂ ಕೇಳ್ತಾ ಇದ್ದೀನಿ. ಈ ಎಲೆಕ್ಷನ್ ಆದ್ಮೇಲೆ ಬೇಕಾದ್ರೆ ನಿಮ್ಮ ಪಾರ್ಟಿಗಳು ಯಾರು ಬೇಕು ಅಂದ್ರೆ ಮಾಡ್ಕೊಡ್ರಿ, ನನಗೆ ಅವಕಾಶ ಕೊಡ್ರಿ. ಏನೋ ದೇವರ ಆರೋಗ್ಯ ಕೊಟ್ಟಿದ್ದಾನೆ. 68 ವರ್ಷ ಮತ್ತು 5 ವರ್ಷಕ್ಕೆ ಹೆಂಗಿರ್ತೈತೋ ನನ್ನ ಕೈನಲ್ಲಿ ಇರಲ್ಲ. ಆ ದೇವ್ರ ಹೆಂಗಿಟ್ಟಿದ್ದಾನೋ ಈ 5 ವರ್ಷ ನನ್ನ ಹತ್ರ ಕೆಲಸ ಮಾಡಿಸ್ಕೊಡ್ರಿ, ನನ್ನ ಹತ್ರ ಕೆಲಸ ಮಾಡಿಸ್ಕೊಡ್ರಿ ಅಂತ ನಿಮ್ಮ ಹತ್ರ ಬಂದಿದ್ದೀನಿ ನಾನು. ನನ್ಗೇನ್ ನೀವು ಕೂಲಿ ಕೊಡ್ಬೇಡ್ರಿ. ನಾನು ಈ 5 ವರ್ಷ ನಿಮಗೆ ದುಡಿಯೋದಕ್ಕೆ ನಾನು ಬಂದಿದ್ದೀನಿ. ನಾನು ಕೇಳ್ತಾ ಇದ್ದೇನೆ ಎಲ್ಲಾರು ನಾಗರಿಕರನ್ನೆಲ್ಲಾರು ಕೇಳ್ತಾ ಇದ್ದೀನಿ. ಕೆರೆಗಳಿಗೆ ನಿಮ್ಮ ಕೋಡಿಹಳ್ಳಿ ಆಗ್ಲಿ ಎಲ್ಲಾ ಕೆರೆಗಳಿಗೂ ಹಂದ್ರಿ ದೇವ ನೀರು, ಕೃಷ್ಣಾ ನದಿ ನೀರು ತಂದು ಕೆರೆಗಳು ತುಂಬಿಸ್ಬೇಕಾ ಬೇಡವಾ? ಎಲ್ಲರೂ ಮಾತಾಡ್ಬೇಕು. ಎಲ್ಲರೂ ನಾನು ಕೇಳೋದು ನಿಮ್ಮೆಲ್ಲರ ಅಭಿಪ್ರಾಯ ಬರ್ಬೇಕು. ಇದು ಕೋಡಿಹಳ್ಳಿ ಅಭಿಪ್ರಾಯ ಆಗ್ಬೇಕು, ಇದು ಅಗಳಿ ಅಭಿಪ್ರಾಯ ಆಗ್ಬೇಕು, ಇದು ಮಡಕಸಿರ ಅಭಿಪ್ರಾಯ ಆಗ್ಬೇಕು. ಪ್ರತಿ ಊರಿನಲ್ಲಿ ನಾನು ಕೇಳ್ತಾ ಇದ್ದೀನಿ, ಕೆರೆಗಳಿಗೆ ಕೃಷ್ಣಾ ನದಿ ನೀರು ತುಂಬಿಸ್ಬೇಕಾ ಬೇಡವಾ?
ಮನೆ ಮನೆಗೂ ಶ್ರೀರಾಮ್ ರೆಡ್ಡಿ ಕುಡಿಯೋ ನೀರು ಮನೆ ಮನೆಗೂ ನಲ್ಲಿ ಹಾಕಿ ನೀರು ದಿನ ಕೊಡಿಸ್ಬೇಕಾ ಬೇಡವಾ? ಮಡಕಸಿರಿನಲ್ಲಿ ಫ್ಯಾಕ್ಟ್ರಿ ತಂದು ನಿಮ್ ಓದ್ಕೊಂಡಿರೋ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕಾ ಬೇಡವಾ? ಎಲ್ಲರಿಗೂ ಸೌಕರ್ಯವಾಗಿ ರೈಲ್ವೆ ಲೈನ್ ಪೂರ್ತಿ ಮಾಡ್ಬೇಕಾ ಬೇಡವಾ? ನಂದು ಅದೇ ಅಭಿಪ್ರಾಯ, ಮಹಾತ್ಮ ಗಾಂಧಿದು ಅದೇ ಅಭಿಪ್ರಾಯ, ಅಂಬೇಡ್ಕರ್ದು ಅಭಿಪ್ರಾಯ, ನಿಮ್ದು ಅದೇ ಅಭಿಪ್ರಾಯ. ಇನ್ನೇನೈತೆ ಇಲ್ಲಿ? ಇವೆಲ್ಲ ಕೂಡ ನಾವು ಮಾಡ್ಕೋಬೇಕು. ಇದು ಮಾಡಬೇಕು ಅಂದ್ರೆ ಇವು ಮಾಡೋದಕ್ಕೆ ನಾನ್ ಜವಾಬ್ದಾರಿ ತಗೊಳ್ತೀನಿ. ನಿಮ್ ಕೈನಲ್ಲಿ ಇಲ್ಲ, ನನಗೆ ಗೊತ್ತು. ಇವು ಮಾಡಿಸ್ಬೇಕು ಅಂದ್ರೆ ನಾನೇ ಮಾಡಿಸ್ಬೇಕು. ಯಾವ ಸರ್ಕಾರವೇ ಬರ್ಲಿ, ಅವ್ರಿಗೆ ಸ್ಥಾನ ಸೀಟ್ಗಳು ಬರ್ಲಿ, ಇವ್ರಿಗೆ ಸ್ಥಾನ ಸೀಟ್ಗಳು ಬರ್ಲಿ, ಯಾರೇ ಮುಖ್ಯಮಂತ್ರಿ ಆಗ್ಲಿ, ಒಬ್ಬ ಸುಧಾಕರ್ನ ನೀವು MLA ಮಾಡಿ ನನಗೆ ಕೈ ಕೊಟ್ರೆ ಇವೆಲ್ಲ ಮಾಡಿಸ್ಬಿಡ್ತೀನಿ. ನಾನು ಮಾಡಿಸ್ತೀನಿ ಅನ್ನೋ ವಿಶ್ವಾಸ ಆಯ್ತಾ ಇಲ್ವಾ ನನ್ನ ಮೇಲೆ ನಿಮ್ಗೆ? ಇವಾಗ ಇವೆಲ್ಲ ಮಾಡಿಸೋ ಜವಾಬ್ದಾರಿ ನಂದಾದಾಗ ನಿಮ್ ಜವಾಬ್ದಾರಿ ಏನಿವಾಗ? ಯಾರಿಗೆ ಯಾರನ್ನ MLA ಮಾಡ್ತೀರಾ? ಆಗೋಯ್ತಿನ ಆಗೋಯ್ತು, ನಮ್ಮ ಅಗ್ರಿಮೆಂಟ್ ಆಗೋಯ್ತಿನ. ಇದೇ ಜನನ್ನೆಲ್ಲ ಕೂಡ ಚೇತನರು ಮಾಡಿ ಒಗ್ಗಟ್ಟು ಮಾಡಿ ಈ ಎಲೆಕ್ಷನ್ ಮಾತ್ರ ದಯವಿಟ್ಟು ನಮ್ಮ ಭವಿಷ್ಯದ ಓಟ್ ಹಾಕೊಳ್ಳೋಣ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯದ ಓಟ್ ಹಾಕೊಳ್ಳೋಣ ಅಂತ ನಿಮ್ಮೆಲ್ಲರನ್ನು ಕೇಳ್ತಾ, ಡೆಲ್ಲಿನಲ್ಲಿ ಆಂಧ್ರದಲ್ಲಿ ಬಿಟ್ಬಿಟ್ರಿ. ಆಂಧ್ರದಲ್ಲಿ ನಾನು ಮಾತಾಡೋದಕ್ಕೆ ಈಗ ಕಾಂಗ್ರೆಸ್ ಬರ್ತೈತಿ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಆ ಇಬ್ಬರಿನಲ್ಲಿ ಯಾರು ಬರ್ತಾರೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ, ಅದು ಕೂಡ ಬಿಟ್ಬಿಡ್ರಿ. ಡೆಲ್ಲಿನಲ್ಲಿ 100ಕ್ಕೆ 100 ಪಾಲು ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾ ಇದ್ದಾರೆ. ಅವರಾದ ತಕ್ಷಣ ಬಹಳ ಇದಾವೆ, 2-3 ಮಾತ್ರ ನಿಮ್ಗೆ ಹೇಳ್ತೀನಿ. ರೈತರಿಗೆ ರಾಹುಲ್ ಗಾಂಧಿ ಪ್ರಧಾನಿ ಆದ ತಕ್ಷಣ ರೈತರಿಗೆ ಬ್ಯಾಂಕ್ ನಲ್ಲಿ ಏನಾದ್ರೆ ಸಾಲಗಳಿದಾವೋ 2 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ ಮಾಡ್ತಾವಿ. ಆ ಕಮಿಟಿನಲ್ಲಿ ನಾನು ಕೂಡ ಇದ್ದೀನಿ, ಆ ನಿರ್ಣಯ ತಗೊಂಡಿರೋ ಕಮಿಟಿನಲ್ಲಿ. ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿ, ಬಡವರ ಮನೆಯಲ್ಲಿ ಇರೋ ಹೆಣ್ಣು ಮಕ್ಕಳು ಯಾರೋ ಒಬ್ಬರಿಗೆ, ಅತ್ತಿಗೋ ಸೊಸಿಗೋ ಯಾರಿಗೋ ಒಬ್ಬರಿಗೆ ತಿಂಗಳು ಡೆಲ್ಲಿಯಿಂದ ನೇರವಾಗಿ 8,330 ರೂಪಾಯಿ ಅವ್ರ ಬ್ಯಾಂಕ್ ಅಕೌಂಟ್ ಬೀಳುತ್ತೆ. ವರ್ಷಕ್ಕೆ 1 ಲಕ್ಷ ರೂಪಾಯಿ, 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಬರ್ತೈತೆ ನಮ್ಮ ಹೆಣ್ಣು ಮಕ್ಕಳಿಗೆ. ಇನ್ನ ಬಹಳ ಇದಾವೆ ಅವರೆಲ್ಲ ಹೇಳಿರೋದು. ಮತ್ತು ಮಂಡಲ್ ಮೀಟಿಂಗ್ ನಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ. ದಿನ 20 ಮೀಟಿಂಗ್ ಮಾತಾಡ್ಬೇಕು. ಈಗಲೇ ಗಂಟ್ಲು ಹೋಗೈತೆ. ನಿಮ್ಮನ್ನೆಲ್ಲರೂ ಪೆನ್ಷನ್ 4,000 ಬರ್ತೈತೆ, ವಿಕಲಾಂಗರಿಗೆ ಪೆನ್ಷನ್ 6,000 ರೂಪಾಯಿ ಬರ್ತೈತೆ. ಮನೆ ಎಷ್ಟಪ್ಪ ರೆಡ್ಡಿ ನೀನು ಓದಿದ್ ನಿಮ್ಮೂರ್ನಲ್ಲಿ 80 ಅವಾಗ ಕೊಟ್ಟಿರೋ ಮರ್ತೋದೇನ್ ನೀನು? ಏನಪ್ಪ 21 ಎಷ್ಟಾದ್ವು? ಮತ್ತೆ 101 ಇದ್ರೆ ಕೊಟ್ಟಿದ್ರೆ ನೀನು 80ಗೆ ಲೆಕ್ಕ ಹೇಳ್ತೀನಿ. ನೀನು 101 ಮನೆ ಒಂದು ಕೋಡಿಹಳ್ಳಿನಲ್ಲಿ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ. 101 ಮನೆ ಈ 10 ವರ್ಷದಿಂದ ಒಂದು ಮನೆ ಅಂತ ಬಂತ. ಮತ್ತು ಮನೆ ಬರ್ಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು. ಒಂದೊಂದು ಮನೆ ನಿರ್ಮಾಣ ಮಾಡೋದಕ್ಕೆ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಆರ್ಥಿಕವಾಗಿ ಸಹಾಯ ಮಾಡಿ ಅದು ಕೂಡ ಮಾಡ್ಕೊಳ್ಳೋಣ. ನಿಮ್ಮನ್ನೆಲ್ಲರೂ ಕೇಳ್ತಾ ಇದ್ದೀನಿ, ಕೋಡಿಹಳ್ಳಿ ಅವ್ರನ್ನ ಯಾವ ಪಾರ್ಟಿಗೆ ಓಟ್ ಹಾಕ್ತೀರಾ?
ದುಡ್ಡು ಬರ್ತೈತೆ 3,000 ನಾವು ಬಂದ್ರೆ 6,000 ಬರ್ತೈತೆ 6,000 సరేనమ్మా ఎలక్షన్ చేస్తా ఉన్నా రైల్వే లైన్ పూర్తి చేసుకున్నామా మణిక్సిలో ఫ్యాక్టరీ కట్టించి మీ బిడ్డలకు ఉద్యోగాలు ఇప్పించుకుందామా మీ ఇళ్లకు రోజు తాగునీళ్ళు కుళాయిల ద్వారా ఇచ్చుకుందామా అన్ని చెరువులకు నీళ్ళు ఇద్దామా ఈ పనులు నేను సైడ్ ఇక్కడ ಉಪ್ಪಾರ್ಲಪಲ್ಲಿలో ಕಾಂಗ್ರೆಸ್ ಪಾರ್ಟಿ ನಾಯಕರು ಗೆಲ್ಬೇಕು ನೀನು ನೀನ್ ಹೇಳ್ತಿದ್ದೆ ಕೇಳ್ಬೇಕಪ್ಪ ಅದಕ್ಕೆ ಭಾಗ್ಯಲಕ್ಷ್ಮಿ ಅಂತ ಇಟ್ಟಿರೋದು ನನಗೂ ನಿನ್ಗೆ ಇಕ್ಲಿಲ್ಲ ಹೆಸರು ಅವ್ರಿಗೆ ಹೆಸರು ಇಟ್ಟಿರೋದೇ ಅದಕ್ಕೋಸ್ಕರ ಆಚೆನೆ ನನ್ನ ಮಾತು ನಿನ್ ಮಾತು ಮನೆಯಲ್ಲಿ ಏನ್ ನಡೆಯಲ್ಲಪ್ಪ ಅವ್ರು ಹೇಳ್ದಂಗೆ ಕೇಳ್ಬೇಕು ಇದೆಲ್ಲ ಸುಮ್ನೆ ಆಚೆ ಡೌಲ್ ಹೇಳ್ಕೋಬಹುದು ನಾನ್ ಹಂಗೆ ಹಿಂಗೆ ಅಂತ ಮನೆಯಲ್ಲಿ ಹೋದ್ಮೇಲೆ ಅಷ್ಟೇ ನೀವು ಮಾಡ್ಬೇಕಾಗಿರೋದು ಪ್ರತಿಯೊಬ್ಬರು ಎಂಪಿ ಕೂಡ ಎಂಪಿ ಓಟ್ ಕೂಡ ಹಸ್ತದ ಓಟ್ ಆಗ್ಬೇಕು ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ಇಷ್ಟೊಂದು ಸಹಕಾರ ನಿಮಗೆ ಸಿಗ್ತೈತಿ ರೈತರಿಗೆ ಇವಾಗ ನಿಮ್ಮದು ಕೂಡ ಬರ್ತಾ ಇದ್ದೀನಪ್ಪ ರೈತರಿಗೆ ಏನಾದ್ರೆ ಬ್ಯಾಂಕ್ನಲ್ಲಿ ಸಾಲ ಇದಾವೋ 2 ಲಕ್ಷ ರೂಪಾಯಿವರೆಗೂ ನಿಮ್ಮ ಸಾಲ ಮನ್ನಾ ಆಗ್ತೈತೆ ರಾಹುಲ್ ಗಾಂಧಿ ಪ್ರಧಾನಿ ಆದ ತಕ್ಷಣ ಅಂದ್ರೆ ಇವಾಗ ಲೆಕ್ಕ ಕೊಡ್ತಾರೆ 2 ಲಕ್ಷ ಮನ್ನಾ ಐತೆ ನನ್ನ ಕೈಗೆ ಏನು ಬರಲ್ವಲ್ಲ ಇವ್ರಿಗೆ 5 ಲಕ್ಷ ಬರ್ತದೆ ಅದು ಲೆಕ್ಕ ಕೊಡ್ತಾರೆ ಅಂದ್ರೆ ಅದು ನಿಮ್ಮನೆ ಬಾರನೆ ನಿಮ್ ಕೈಲಿ ಆಗ್ತಾ ಇದ್ರೆ ಯಾರ ಕೈಲೂ ಆಗಲ್ಲ ಅನ್ಕೊಂಡಿದ್ದೀರಾ ಮಡಕ್ಷರ ಜನಕ್ಕೂ ನನಗೂ ಇರೋ ಸಂಬಂಧ